60 ಅನ್ನತಕ್ಕಂಥದ್ದು ಅದು ಡೇಟ್ ಆಫ್ ಬರ್ತ್ ಅಲ್ಲ, ಅದು ದಿನವೂ ಅಲ್ಲ, ಅದು ದಿವಸವೂ ಅಲ್ಲ. ಆದರೆ 60 ವಯಸ್ಸು ಎಲ್ಲರಿಗೂ ಆಗ್ತದೆ. ಆದರೆ ಪೂಜ್ಯರ 60ನೇ ವಯಸ್ಸಿಗೆ ಯಾಕೆ ಇಷ್ಟು ಜನ ಸ್ವಾಮಿಗಳು ಸೇರಿದ್ದೇವೆ, ಯಾವ ಕಾರಣಕ್ಕಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ? ಇದೇನು ಸಂಭ್ರಮವೋ, ಆನಂದವೋ, ಅನುಭವವೋ, ಅಥವಾ ಈ ಜಗತ್ತಿಗೆ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಸಂದೇಶದ ಒಂದು ದಿನದ ಆಚರಣೆಯೋ ಅನ್ನತಕ್ಕಂಥದನ್ನು ವೇದಿಕೆಯಲ್ಲಿ ಚಿಂತನೆ ಮಾಡುವಂಥ ವೇದಿಕೆ. 60 ಅನ್ನತಕ್ಕಂಥದ್ದೇನು ದೊಡ್ಡದಲ್ಲ. ಹುಟ್ಟಿದ ಮೇಲೆ ಎಲ್ಲರಿಗೂ ವಯಸ್ಸಾಗ್ತಾನೆ ಹೋಗ್ತದೆ, ಅದೇನು ದೊಡ್ಡದಲ್ಲ. 60 ಆಗಿದೆ, ನಾಳೆ 61. ನಮ್ಮಿಬ್ಬರ ಹೆಸರು ಸಹ ನಿಜಗುಣ ಸ್ವಾಮಿಗಳೇ. ಅವರು ನಿಜಗುಣ ದೇವರು, ನಾವು ನಿಜಗುಣ ಸ್ವಾಮಿಗಳು. ನಮಗೂ 60, ಅವ್ರಿಗೂ 60. ಆದರೆ 60 ಅನ್ನತಕ್ಕಂಥದ್ದೇನು ದೊಡ್ಡದಲ್ಲ. ಆದರೆ 60 ಅನ್ನತಕ್ಕಂಥ ವಯಸ್ಸಿನೊಳಗಡೆ ಈ ಸಮಾಜಕ್ಕೆ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡದು. ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಹಗಲಿರುಳು ಧರ್ಮದ ಉಪದೇಶವನ್ನು ಮಾಡಿ ಈ ಜಗತ್ತಿಗೆ ಒಬ್ಬ ಸನ್ಯಾಸಿ ಕೊಡಬೇಕಾಗಿರ್ತಕ್ಕಂತಹ ಸಾಧನೆಯ ಅನುಭವವನ್ನು ಈ ಸಮಾಜದಲ್ಲಿ ಎಡೆ ಮಾಡಿದಾರಲ್ಲ, ಅದಕ್ಕೆ ಕೊಡುವ ಗೌರವ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. 60 ಸಂವತ್ಸರಗಳು, 60 ವರ್ಷದಲ್ಲಿ ಏನು ಮಾಡ್ಬೋದು? ಒಬ್ಬ ಮನುಷ್ಯನಿಗೆ ಅನುಭವ ಬರಬೇಕಾದ್ರೆ 50 ವರ್ಷ ಹಿಡಿತದೆ. ಒಬ್ಬ ಮನುಷ್ಯ ಸಮಾಜದಲ್ಲಿ ಗುರುತಿಸಿಕೊಂಡು ಬದುಕಬೇಕಾದ್ರೆ, ಸಮಾಜ ನಮ್ಮನ್ನು ಸ್ವೀಕರಿಸಬೇಕಾದ್ರೆ ಬಹಳ ದಿನ ಹಿಡಿತದೆ. ಆದರೆ ಪರಮ ಪೂಜ್ಯರು ಬಹಳ ಸಣ್ಣ ವಯಸ್ಸಿನಲ್ಲೇ ಮನೆಯನ್ನು ಬಿಟ್ಟರು. 10 ವರ್ಷಕ್ಕೆ ಮನೆಯನ್ನು ಬಿಟ್ಟರು. 10 ವರ್ಷಕ್ಕೆ ಮನೆಯನ್ನು ಬಿಟ್ಟಂತಹ ಪೂಜ್ಯರು ಈಗ ಅವರು 10 ವರ್ಷಕ್ಕೆ ಮನೆಯನ್ನು ಬಿಟ್ಟು, ಮನೆಯಲ್ಲಿ ತಂದೆ ತಾಯಿಗಳಿದ್ದರು, ಮನೆಯೊಳಗಡೆ ಬದುಕು ಚೆನ್ನಾಗಿತ್ತು, ತಂದೆ ತಾಯಿಗಳು ಮಕ್ಕಳನ್ನು ಹುಟ್ಟಿಸಿದ ಮೇಲೆ ಅವರು ಬದುಕಿಸುವ ಕರ್ತವ್ಯ ಅವರಿಗಿತ್ತು, ಅವರು ಬೆಳೆಸ್ತಿದ್ರು, ಏನು ಕಡಿಮೆ ಮಾಡ್ತಿರಲಿಲ್ಲ. ಆದರೆ ಆ ಜೀವ 10 ವರ್ಷಕ್ಕೆ ತನ್ನ ಬದುಕನ್ನು ಒಬ್ಬ ಪೂಜ್ಯ ಗುರುಗಳ ಪಾದ ಕಮಲದಲ್ಲಿ ತಂದಿಟ್ಟು, ಅವರ ತಂದೆ ತಾಯಿಗಳು ತ್ಯಾಗ ಮಾಡಿ, ಇದು ನನ್ನ ಮಕ್ಕಳಲ್ಲ, ಇದು ಸಮಾಜದ ಮಗು ಅನ್ನತಕ್ಕಂಥ ರೀತಿಯಲ್ಲಿ ಕೊಟ್ಟು, ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಇಡುವಂತಹ ಒಬ್ಬ ಯೋಗಿಯನ್ನು ತಯಾರಾಗಿ ಮಾಡಲಿಕ್ಕೆ ಅವಕಾಶ ಕೊಟ್ಟರಲ್ಲ, ಆ ತಂದೆ ತಾಯಿಗಳು ಬಹಳ ದೊಡ್ಡವರು ಅನ್ನತಕ್ಕಂಥದ್ದನ್ನು ಈ ಸಮಾಜದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಯಾವ ಮಕ್ಕಳನ್ನು ಸನ್ಯಾಸಿಗಳನ್ನಾಗಿ ಮಾಡಲಿಕ್ಕೆ ತಂದೆ ತಾಯಿಗಳು ಬಿಡೋದಿಲ್ಲರಿ ಈ ಜಗತ್ತಿನೊಳಗಡೆ. ಯಾರನ್ನ ಕೇಳ್ರಿ, ನೀವು ಮಕ್ಕಳನ್ನು, ನಿಮ್ಮ ಮಕ್ಕಳನ್ನು ಏನು ಮಾಡ್ತೀರಿ ಅಂತ ಕೇಳಿದ್ರೆ, ಇಂಜಿನಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ, ಡಾಕ್ಟರ್ ಮಾಡ್ತೀವಿ ಅಂತ ಹೇಳ್ತಾರೆ, IAS ಆಫೀಸರ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತಿನವರೆಗೂ ನಾನು ಕೇಳ್ಕೊಂಡು ಬಂದಿದ್ದೀನಿ, ಯಾವುದಾದ್ರು ಒಂದು ಮಠಕ್ಕೆ ಸ್ವಾಮಿ ಮಾಡ್ತೀನಿ ಅನ್ನತಕ್ಕಂಥ ಮಾತು ಇವತ್ತಿನವರೆಗೂ ನಾನು ಕೇಳಿರ್ತಕ್ಕಂಥ ತಂದೆ ತಾಯಿಗಳನ್ನು ನಾನು ನೋಡಲಿಲ್ಲ, ಕಾಣಲಿಲ್ಲ ನಮಗೆ. ಯಾಕೆ? ಈ ಕಾರಣ ಏನು? ಸನ್ಯಾಸಿಗಳಾಗಬೇಕಾದಂತಹ ಹಂಬಲ ಈ ಸಮಾಜದೊಳಗಡೆ ಮಕ್ಕಳನ್ನು ಕೊಡುವ ವ್ಯವಸ್ಥೆ ಇಲ್ಲ. ನಾನು ಮೊನ್ನೆ ಒಂದು ಮಾತನ್ನು ಹೇಳಿದೆ, ಇವತ್ತು ಅದೇ ಮಾತನ್ನು ಅಂದಿಗೊಂದು ಶ್ರೀಗಳವರ ಮುಂದೆ ಮೊನ್ನೆ ಹೇಳಿದೆ, ಅದನ್ನು ಇವತ್ತು ಅವ್ರ ಮುಂದೆ ಹೇಳ್ತಾ ಇದ್ದೇನೆ. ಅವ್ರಿಗೆ ಈ ನಾಡಿನೊಳಗಡೆ ಬುದ್ಧನ ನಂತರ ಬೌದ್ಧ ಧರ್ಮದಲ್ಲಿ ಮನೆಗೊಬ್ಬರ ಮಕ್ಕಳನ್ನು ಸನ್ಯಾಸಿಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬುದ್ಧನ ನಂತರ ಈ ಕರ್ನಾಟಕದಲ್ಲಿ ಶಿವಯೋಗ ಮಂದಿರಕ್ಕೆ ಜಂಗಮ ಸಮುದಾಯದ ಮಕ್ಕಳನ್ನು ಕೊಟ್ಟು ಸ್ವಾಮಿಗಳನ್ನು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಪರಂಪರೆ ಇದೆ ಅನ್ನತಕ್ಕಂಥದ್ದನ್ನು ನಾವು ಕಾಣ್ತಾ ಇರ್ತೇವೆ. ಸ್ವಾಮಿಗಳಾಗೋದು ಇವತ್ತೇನು ಅವರು 60 ವರ್ಷ ಓಡಾಡ್ತಾ ಇದ್ದಾರೆ, ಅವ್ರನ್ನಲ್ಲಿ ಕೂರಿಸ್ತೇವೆ, ಅಷ್ಟು ಹೂವು ಹಾಕ್ತೇವೆ, ಶಾಲ್ ಹಾಕ್ತೇವೆ, ಬಂಗಾರ ಕೊಡ್ತೇವೆ, ಪುಸ್ತಕ ಬರಿತೇವೆ, ಸಂತೋಷ ಪಡ್ತೇವೆ. ಆದರೆ ಸನ್ಯಾಸಿಯ ಹಿಂದಿನ ನೋವು ಸಮಾಜಕ್ಕೆ ಗೊತ್ತಿರೋದಿಲ್ಲ. ಸನ್ಯಾಸಿಯ ಬದುಕು
ಈ ಸಮಾಜದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಸನ್ಯಾಸಿ ಆಗೋದು ಅಂತ ಹೇಳಿದ್ರೆ ಬಹಳ ಕಷ್ಟ ಈ ಜಗತ್ತಿನಲ್ಲಿ. ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದಂತೆ. ಒಬ್ಬ ಸನ್ಯಾಸಿಗೆ ಕರ್ನಾಟಕದಲ್ಲಿ 6.5 ಕೋಟಿ CC ಕ್ಯಾಮ್ರಾಗಳಿದೆ. ಎಷ್ಟು ಕೋಟಿ? 6.5 ಕೋಟಿ. ನಾವು ಕುಳಿತಿರೋರು 50 ಜನ ಸನ್ಯಾಸಿಗಳು, ಕುಳಿತಿರುವ CC ಕ್ಯಾಮ್ರಾಗಳು ಎಷ್ಟು? ನಿಮ್ಮ ಎದುರಿಗೆ ನಾವು ಬದುಕಬೇಕಲ್ಲ, ನಿಮ್ಮ ಜೊತೆಯಲ್ಲಿ ನಾವು ಸಾಧಿಸಬೇಕಲ್ಲ, ನಿಮ್ಮ ನೋವನ್ನು ನಾವು ತೆಗೆದುಕೊಳ್ಳಬೇಕಲ್ಲ, ನಿಮ್ಮ ಕಷ್ಟವನ್ನು ನಾವು ಸ್ವೀಕರಿಸಬೇಕಲ್ಲ, ನಿಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕಲ್ಲ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅನೇಕ ಅನಾಥ ಮಕ್ಕಳಿಗೆ ನಾವು ತಾಯಿಗಳಾಗಬೇಕಲ್ಲ, ನಿಮಗೆ ಶಿಕ್ಷಣ ಇಲ್ಲದಿದ್ದರೆ ಆ ಮಕ್ಕಳಿಗೆ ಶಿಕ್ಷಣದ ಕ್ಷೇತ್ರವನ್ನು ಕೊಡಬೇಕಲ್ಲ, ನಿಮಗೆ ಅಜ್ಞಾನ ಇದ್ದಾಗ ಅದನ್ನು ಸುಜ್ಞಾನವಾಗಿ ನಿಮ್ಮನ್ನು ದಾರಿಗೆ ತರಬೇಕಾದರೆ ಒಬ್ಬ ಸನ್ಯಾಸಿಯ ಬದುಕು ಎಷ್ಟರ ಮಟ್ಟಿಗೆ ಸವಿಸಿರ್ತದೆ ಅನ್ನತಕ್ಕಂಥದನ್ನು ಸಮಾಜ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಣ ಕೊಡಬಹುದು, ಬಂಗಾರ ಹಾಕಬಹುದು, ಪೀಠ ಬಿಡಬಹುದು, ತನು ಮನಭಾವದಿಂದ ದೇಹವನ್ನ ಸಮಾಜಕ್ಕೆ ಅರ್ಪಣೆ ಮಾಡತಕ್ಕಂಥ ಮನಸ್ಸುಳ್ಳತಕ್ಕಂತಹ ಯತಿಗಳು ಈ ಸಮಾಜದಲ್ಲಿ ಇದ್ದಾರೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು. ಯತಿಗಳಿದ್ದಾರೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಇಲ್ಲಿ ನಮ್ಮ ಪಕ್ಕದಲ್ಲಿ ಸೇಗುಣಿಸಿ ಶ್ರೀಗಳವರು ಕೂತಿದ್ದಾರೆ. ಸೇಗುಣಿಸಿಯ ವಿರಕ್ತ ಮಠದ ಶ್ರೀಗಳು ಇಂಗ್ಲಿಷಿನಲ್ಲಿ ಬಹಳ ಬಲ್ಲಿದರು.